ಹಾವು ಕಚ್ಚಿದ್ರೆ ವಿಷ ಇರಲ್ಲ ಅಂತ ಹೇಳಿದ್ರು. ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ನಮಗೆ? ಇದು ಸುಮಾರು 300-400 ವರ್ಷದ ಇತಿಹಾಸ. ಇದು ಒಬ್ಬ ಯತೀಶ್ವರರು ಆಗಲ್ಲ. ಅದು ಯಾರೋ ಯತಿಗಳು ಅಂತ ಹೇಳಿದ್ರಲ್ಲ, ಅವ್ರದ್ದು ಸಮಾಧಿ ಇಲ್ಲಿದೆಯಾ? ಗದ್ಗೆ ಇದೆಯಾ? ಬರ್ರಿ ಸ್ವಲ್ಪ ತೋರಿಸ್ರಿ ಅದನ್ನ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ನಾವು ನಾಗೇನಹಳ್ಳಿ ಎಂಬ ಗ್ರಾಮದಲ್ಲಿ ಇರುವಂತಹ ಪುರಾತನವಾದ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಶಿವನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ಊರಿನ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿನ ಸುತ್ತಮುತ್ತ ಒಂದು 30 ಕಿಲೋಮೀಟರ್ ಗಡಿಭಾಗದಲ್ಲಿ ಹಾವು ಕಚ್ಚಿದ್ರೆ ವಿಷ ಇರೋದಿಲ್ಲ ಅಂತ ಹೇಳಿದ್ದಾರೆ. ಅದು ಏನಕ್ಕೆ ಅಂತ ಹೇಳಿ ಇಲ್ಲಿನ ಗ್ರಾಮಸ್ಥರ ಬಳಿ ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಇದೆ ನೋಡಿ ಆ ಸ್ಥಳ, ನಾಗೇನಹಳ್ಳಿ ಅಂತ. ಸಂತೇನೂರು ಗ್ರಾಮದಿಂದ ಸುಮಾರು ಒಂದು 2 ಕಿಲೋಮೀಟರ್ ದೂರ ಆಗತ್ತೆ. ದಾವಣಗೆರೆ ಜಿಲ್ಲೆ, ಚನ್ನಗಿರಿ ತಾಲೂಕು. ಆಂಜನೇಯ ಸ್ವಾಮಿ ದೇವಸ್ಥಾನ ಹಳೇದಿತ್ತಂತೆ, ಅದನ್ನ ಡೆಮಾಲಿಷ್ ಮಾಡಿ ಹೊಸದಾಗಿ ಜೀರ್ಣೋದ್ಧಾರಗೊಳಿಸಿ ಈಗ ಹೊಸದಾಗಿ ಕಟ್ಟಿದ್ದಾರೆ. ಇದು ನಾಗಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಆ ಕಡೆ ಏನೋ ಇದೆ, ಓಂ ನಮೋ ಮನಮೋಹಿತ ಸಂಕಷ್ಟಾನ್ ನಿವಾರಾಯ. ಏನು ಕೇಳೋಣ ಆಮೇಲೆ ಅದನ್ನ. ಈ ಕ್ಷೇತ್ರದಲ್ಲಿ ಹಾವು ಕಚ್ಚಿದ್ರೆ ಏನೂ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಏನಕ್ಕೆ ಅಂತ ಇಲ್ಲಿ ನಾವು ಗ್ರಾಮಸ್ಥರ ಬಳಿ ತಿಳಿದುಕೊಳ್ಳಬೇಕು. ಸ್ನೇಹಿತರೆ, ಈ ಕ್ಷೇತ್ರವು ದಾವಣಗೆರೆ ಜಿಲ್ಲೆಯಿಂದ ಸುಮಾರು 37 ಕಿಲೋಮೀಟರ್ ದೂರವಿದ್ದು, ಚಿತ್ರದುರ್ಗ ಜಿಲ್ಲೆಯಿಂದ ಸುಮಾರು 52 ಕಿಲೋಮೀಟರ್ ದೂರದಲ್ಲಿದೆ. ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ಫ್ರೆಂಡ್ಸ್. ಕದ ಹಾಕಿದ್ದಾರೆ. ನಾವು ಸಂಜೆ ಬಂದಿದ್ದೀನಿ, ಹಂಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗಿದ್ದಾರೆ. ಈಗ ನೋಡಿ ಫ್ರೆಂಡ್ಸ್, ಶ್ರೀ ನಾಗಲಿಂಗೇಶ್ವರ ಸ್ವಾಮಿ. ಶ್ರೀ ನಾಗಲಿಂಗೇಶ್ವರ ಸ್ವಾಮಿ ಫ್ರೆಂಡ್ಸ್. ಇದು ಅಲ್ಲಿ ಯಾರೋ ಯಜಮಾನರು ಇದ್ದಾರೆ, ಈ ಊರಿನ ಗ್ರಾಮಸ್ಥರು ಇರ್ಬೋದು. ಅವ್ರನ್ನೇ ಈ ದೇವಸ್ಥಾನ ಬಗ್ಗೆ ವಿಚಾರಣೆ ಮಾಡೋಣ ಬನ್ನಿ. ಯಜಮಾನ ನಮಸ್ಕಾರ, ನಿಮ್ಮ ಹೆಸರು? ರಾಜಪ್ಪ ಅಂತ. ರಾಜಪ್ಪ ಅಂತನಾ? ಯಜಮಾನ್ರೆ, ಈ ದೇವಸ್ಥಾನದ ವಿಶೇಷತೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಮತ್ತೆ ಇಲ್ಲಿ ಹಾವು ಕಚ್ಚಿದ್ರೆ ವಿಷ ಇರಲ್ಲ ಅಂತ ಹೇಳಿದ್ರು, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ನಮಗೆ? ಇದು ಸುಮಾರು 300-400 ವರ್ಷದ ಇತಿಹಾಸ. ಇದು ಒಬ್ಬ ಯತೀಶ್ವರರು ಬರುವಾಗ ಕಾಡಿನಲ್ಲಿ ಒಂದು ಮಗು ಗಾರ್ ಅಂತ ಅಳ್ತಿತ್ತು. ಆ ಮಗು ಗತಿ ಯಾರದ ಅಂತೇಳಿ ಆ ಮಗು ಎತ್ಕೊಂಬಂದು ಇಲ್ಲಿ ಸಾಕಿ 12 ವರ್ಷದ ಮಗು ಇಲ್ಲಿ ಬಂದು ಅಮ್ಮನಕಟ್ಟೆ ಮುಂದೆ ಇಲ್ಲಿ ಮಗು ಸಾಕಿ ಆ ಲಾಲ್ಯ ಪಾಲನೆ ಮಾಡುವಾಗ ಅದು ಬಂದು ವಿಷ ಸರ್ಪಕ್ಕಂದ್ರೆ ಕಡು ಸತ್ತು ಬಿಡ್ತು. ಆಗ ಆ ಯತೀಶ್ವರಿಗೆ 12 ವರ್ಷ ಸಾಕಿದ ಮಗು ನೀನು ಕೊಂದಲ್ಲ ಅಂತೇಳಿ ಕೋಪಗೊಂಡು ಆ ಯತೀಶ್ವರಿಗೆ ಅದನ್ನ ಶಾಪ ಕೊಟ್ಟರು. ಆಗ ಆ ಮಗುವನ್ನ ಬದುಕಿಸಿ ವಿಷವನ್ನ ಕಾರಿ ಇನ್ನು ಮುಂದೆ ಇಲ್ಲಿ ಕಚ್ಚಲ್ಲ, ಕಚ್ಚಿದ ವಿಷ ಕಾರಲ್ಲ ಅಂತೇಳಿ ಒಂದು ವಿಶೇಷತೆಯನ್ನ ಅದನ್ನ ಅಂದಿನಿಂದ ಇಂದಿನವರೆಗೂ ಇದು ವಿಶೇಷತೆ. ಇದು ಇವರು ನಿಮ್ಮ ಹೆಸರಮ್ಮ? ಶಾರದಮ್ಮ ಅಂತ. ಹೌದಾ? ಈ ಕ್ಷೇತ್ರದ ವಿಶೇಷತೆ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಸ್ವಲ್ಪ ಹೇಳ್ತೀರಾ? ಈಗ ಹೇಳಿನಲ್ಲ ತಮ್ಮ, ಕಚ್ಚಿತ್ತು 3 ದಿವಸ ದೇವಸ್ಥಾನದ ಬಂದಿದ್ದೆ. ನಿಮಗೂ ಹಾವು ಕಚ್ಚಿತ್ತಾ? ಹೇಳಿ. 3 ದಿವಸ ಇಲ್ಲೇ ಇತ್ತು ದೇವಸ್ಥಾನದ. ಸತ್ತ ಕಟ್ಟು ರಾಗಿ ಮುದ್ದೆ ಉಂಡು 3 ದಿನ ಇದ್ದು ಸ್ವಾಮಿಗೆ ಅಭಿಷೇಕ ಮಾಡಿಸಿ ಮತ್ ಮನೆಗೆ ಹೋಗ ಅಷ್ಟೇ. ಅದಕ್ಕೆ ಇಂಜೆಕ್ಷನ್ ಇಲ್ಲ, ಗುಳಿಗಿಲ್ಲ, ಏನೇನು ಇಲ್ಲ ನೋಡಪ್ಪ. ಆರಾಮಾಗಿರ್ಬೋದು. 3 ದಿನ ಅಷ್ಟೇ? 3 ದಿನ. ಅಂದ್ರೆ ಹಾವು ಕಚ್ಚಿದ್ರೆ ವಿಷಯ ಇರೋದಿಲ್ಲ? ಕಚ್ಚಲ್ಲ, ಕಚ್ಚಿದ್ರೆ ಸಾಯೋದಿಲ್ಲ. ಹಿಂಗೆ ಅದಕ್ಕೆ ಔಷಧಿ ಏನೇನು ಇಲ್ಲ, ಆರಾಮಾಗೆ ಮತ್ತೆ ಹೋಗ್ಬೋದು. ಹೌದಾ? ಸರಿ. ಇದು ಹಳೆ ಕಾಲದ ದೇವಸ್ಥಾನ. ಇದು ಹಳೆ ಕಾಲದ ಮೊನ್ನೆ ಕಚ್ಚಿರೋ ಇವೆಲ್ಲ. ಮೊದ್ಲೆಲ್ಲ ಚಿಕ್ಕವಿದ್ವು. ಅದಪ್ಪ, ಇದು ಎಷ್ಟು ವರ್ಷ ಆಗಿರ್ಬೋದು ದೇವಸ್ಥಾನ? ಇದು 1 ವರ್ಷ. ಇದು ಕಚ್ಚಿ 2 ವರ್ಷ 3 ವರ್ಷ ಕಟ್ಸಿ. ಇದು ಪುರಾತನ ಕಾಲದ 500 ವರ್ಷದ ಇತಿಹಾಸ. ಇದು
ಇದನ್ನ ಮನೆ ಹಳೆದೆಲ್ಲ ತೆಗ್ಸಿ ಜೀರ್ಣೋದ್ಧಾರ ಮಾಡಿದೀರ. ಹೌದು ಹಳೆದಂದ್ರೆ 500 ವರ್ಷದ ಹಿಂದ್ಗಡೆದ? ಹೌದಾ ಜಾಸ್ತಿನೇ ಆಗಿದೆ. ಅದು ಗೊತ್ತಿಲ್ಲ. ಗೊತ್ತಿಲ್ಲ ಅದ್ರದ್ದು. ಬರ್ರಿ ಅಣ್ಣ, ನಿಮ್ಮ ಹೆಸರಣ್ಣ? ರಾಜಪ್ಪ ಅಂತನ. ನಿಮ್ಮ ಹೆಸರು ರಾಜಪ್ಪ ಅಂದೆ. ಅಣ್ಣ ಅದೇ ಈಗ ಈ ನಾಗನಹಳ್ಳಿ ಗ್ರಾಮದಲ್ಲಿ ಹಾವು ಕಚ್ಚಿದ್ರೆ ವಿಷಯ ಇರೋದಿಲ್ಲ ಅಂತ ಕೇಳ್ಪಟ್ಟೆ, ಅದಕ್ಕೆ ಕೇಳೋಣ ಅಂತ ಬಂದಿದ್ದು. ಈ ದೇವಸ್ಥಾನ ಇಲ್ಲಿ ಇವ್ರೇನಾ? ನಾನೇ ಇಳ್ಕೋಬಹುದು, ನಾವು ಏಸಪಟ್ಟು ಕಡಿಯಲ್ಲ, ಹ? ಕಡಿದ್ರು ಸಾಯಲ್ಲ. ನೋಡಪ್ಪ ಇರೋದು. ಅದು ಯಾರೋ ಯತಿಗಳು ಅಂತ ಹೇಳಿದ್ರಲ್ಲ, ಅವ್ರದ್ದು ಸಮಾಧಿ ಇಲ್ಲೇ ಇದೆಯಾ? ಇದೆ ಇದೆ, ಅದೇ ಗದ್ಗೆ ಇದೆ. ಗದ್ಗೆ ಇದೆಯಾ? ಬರ್ರಿ ಸ್ವಲ್ಪ ತೋರಿಸ್ರಿ ಅದನ್ನ. ಮತ್ ನಾನಿನ್ನೇತ ಬರೋ ನಡಿ. ಅಲ್ಲಿ ಇವು ವಿಡಿಯೋ ಮಾಡ್ತಾ ಇದ್ದಾರೆ. ಹುಷಾರ್ ಅಜ್ಜಪ್ಪ, ನಿಧಾನ. ನೋಡಿ ಫ್ರೆಂಡ್ಸ್, ಇದು ಗದ್ದಿಗೆ ಅಂತೆ ಆ ಸ್ವಾಮಿ ಅವ್ರದ್ದು. ಅವ್ರ ಹೆಸರು ಏನಂತ ಪಾಪ ಇವ್ರಿಗೂ ಗೊತ್ತಿಲ್ಲ. ಇದು ನಾಗರ ಸ್ಥಾಪನೆ ಮಾಡಿದ್ವಿ. ಹಾ ಹಾ ಹಾ. ಅಂದ್ರೆ ಇಲ್ಲಿ ಅವ್ರ ಸ್ವಾಮಿ ಇಲ್ಲೇ ಲಿಂಗೈಕ್ಯ ಆಗಿರೋದು. ಜಾಗ ಇದೆ. ಪರಮಾತ್ಮನ ಕಣಪ್ಪ ಇಲ್ಲಿದಾನು. ಅವ್ರು ಮೂಲ ಯಾವ್ದು ಅಂತ ನಿಮಗೂ ಗೊತ್ತಿಲ್ಲ, ಎಲ್ಲಿಂದ ಬಂದಿದ್ದಾರೆ ಅಂತ. ಗೊತ್ತಿಲ್ಲ. ಇವರೇ ಏನು ಅವ್ರಿಗೆ ಈಗ ಶಾಪ ಕೊಟ್ಟಿರೋದು? ಹೌದೌದು, ಈ ಮಾತುವರೇ ಶಾಪ ಕೊಟ್ಟಿರೋದು. ಯಾರಿಗೆ? ಸರ್ಪಗಳಿಗೆ. ಹೌದು, ಇಲ್ಲಿ ಕಚ್ಚಂಗಿಲ್ಲ, ಕಚ್ಚಿದ್ರು ವಿಷಯ ಇರಂಗಿಲ್ಲ ಅಂತ. ಎಷ್ಟು ಕಿಲೋಮೀಟರ್ ಸರೌಂಡ್ ಅಜ್ಜಪ್ಪ? ಸುಮಾರು ಹೇಳಿದ್ನಲ್ಲ, ಹಿಂಗೊಂದು 5-6, ಹಿಂಗೊಂದು 8-10, ಹಿಂಗೊಂದು 1.5, ಹಿಂಗೊಂದು 2.5, 25-30 ಕಿಲೋಮೀಟರ್. ಸುತ್ತಲೂ ಲಿಂಗಮುದ್ರೆ ಕಲ್ಲು ಐತೆ. ಸುತ್ತಲೂ ಇದೇನು ಗಡಿ ಐತಲ್ಲ, ಈ ಗಡಿಯಿಂದ ಸುತ್ತಲೂ ಐತಿ. ಲಿಂಗಮುದ್ರೆ ಕಲ್ಲು ಎಷ್ಟು ಇದಾವಲ್ಲ, ಅದ್ರದ್ದು ಆ ಕಡೆ ಏನಾರ ಕಚ್ಚಿದ್ರೆ ವಿಷಯ ಇರುತ್ತೆ, ಈ ಕಡೆ ಒಳಗಡೆ ಇರೋದಿಲ್ಲ. ಇಲ್ಲಿ ಯಾವ್ಯಾವ ಕಚ್ಚಿದ್ರೆ ಏನೂ ಆಗಲ್ಲ, ಹೊರಗಡೆಯಿಂದ ಕಚ್ಚಿದ್ರೆ ಸಾಯದೆ. ಅಂದ್ರೆ ಹೊರಗಡೆಯಿಂದ ಒಳಗಡೆ ತಗೊಂಬರಂಗಿಲ್ಲ. ಅದು ಎಕ್ಸಾಂಪಲ್ ಮಾಡಿಲ್ಲ. ಬರೋಣ. ಹಾ ಸರಿ ಅಮ್ಮ, ನೀವು ಹೋಗ್ರಿ. ಅಜ್ಜಾರ ಇದಾರೆ, ಇನ್ನು ಜಾಸ್ತಿ ಮಾಹಿತಿ ಕೊಡ್ತಾರೆ. ನೀವು ಕೆಲಸ ಇದ್ರೆ ಅಂಗಡಿ ನಮ್ದು. ಅಂಗಡಿ ಐತಾ? ಬರ್ರಿ, ಬರ್ರಿ ಅಜ್ಜಪ್ಪ. ಈ ಸ್ವಾಮಿಯವ್ರದ್ದು ಸಮಾಧಿ ಇದೆ. ನೋಡಿ, ಮತ್ತೆ ಅಲ್ಲಿ ಶಿವನ್ ದೇವಸ್ಥಾನ ಐತ ಅಂತ ಹೇಳಿದ್ರಲ್ಲ, ಅದನ್ನ ಯಾರು ಕಟ್ಟಿರೋದು? ಅದು ಒಬ್ರು ನಮ್ಮರವ್ರೆ ಡಾಕ್ಟರ್ ಅಂತೇಳಿ, ಕರಿಯಜ್ಜ ಅಂತೇಳಿ ಜಲಕಂಡು ಬಾವಿ ತಗ್ಸಿ, ಜಲಕಂಡ ಬಾವಿ ತಗ್ಸಿ ಲಿಂಗ ಸ್ಥಾಪನೆ ಮಾಡಿರೋರು ಅವರು. ಅಂದ್ರೆ ಮುಂಚೆ ಬಾವಿ 150 ಎಕರೆ ಅಷ್ಟು ಬಂತು. ಇವತ್ತು ತಿರ್ಜಾಪು ಇಲ್ಲ, ಏನೂ ಇಲ್ಲ. ಯಾಕೆ? ನಾನೇ ಕಟ್ಟಿಸ್ತೇ ಅಂತ ಅನ್ನಲ್ಲ ಶಿವನ್ ದೇವಸ್ಥಾನ, ಹಂಗಾಗಿ ಅವ್ನಿಲ್ಲ. ಅಂದ್ರೆ ನಾನು ಅಂತ ಹೇಳಿದಕ್ಕೆ ಅವ್ರ ಮಂತೆ ಅಂದ್ರೆ ಒಂದು ತಂದು 3 ಎಕರೆ ಗೋಮಾಳ ಹೊಡೆದಿ ಜಮೀನು ಹೊಡಿಸಿ ನಾನೇ ಪೂಜಾರಿಗೆ ಹೆಚ್ಚಿದ್ದೀವಿ. ಅಂದ್ರೆ ಕಮಿಟಿ ಐತಾನೆ ಇದಕ್ಕೆ? ಕಮಿಟಿ ಇದೆ. ನೀವೇ ಅಧ್ಯಕ್ಷರನ್ನ? ಹೌದೌದು. ಒಳ್ಳೆ ಹಿಸ್ಟ್ರಿ ಐತಿ. ನೀವೆಲ್ಲ ಹಾಕಿ ಬಿಡ್ತೀರಾ? ಹೌದು ಹೌದು. ನೀವ್ ಏನಾರು ಕಚ್ಚಿರೋ ಎಕ್ಸಾಂಪಲ್ ಐತಾ? ಐತೆ. ಅದೇನು ಹಾವು ಕಚ್ಚಿದ್ದು ಗುರ್ತೈತಲ್ಲ, ಅದು ಏನಾಗಿಲ್ಲ. ಔಷಧಿ ಗಿಷಿ ಏನು ತಗೊಳಲ್ಲ, ಡೈರೆಕ್ಟ್ ಆಗಿ ದೇವಸ್ಥಾನಕ್ಕೆ ಬಂದು ಕುತ್ಕೊಳೋದಷ್ಟೇ. ಅದೇ ಒಂದು ದೇವಸ್ಥಾನ ಅಜ್ಜಪ್ಪ. ಬರ್ರಿ ಮುಂದೆ ಬರ್ರಿ. ನನ್ನ ಮಕ್ಳೆಲ್ಲ ಹಿಡ್ಕೊಂತಾರೆ. ಎಲ್ಲರೂ ಹಿಡ್ಕೊಂತಾರ? ನೀನ್ ಹಿಡ್ಕೊಂಡ್ಯಾ? ನಿನ್ನ ಹೆಸರು ಏನ್ ಓದ್ತಿದ್ಯಾ? ನಿಮ್ಮ ಅಮ್ಮಗನ? ಸಣ್ಣ ಹುಡುಗರು ಕೂಡ ಇಲ್ಲಿ ಹಾವು ಹಿಡಿತಾರಂತೆ, ಆದ್ರೂ ಏನು ಮಾಡೋದಿಲ್ಲಂತೆ ಹಾವು. ಅಜ್ಜಪ್ಪ ಇದೇನೇ ದೇವಸ್ಥಾನ? ಪೂಜೆ ಡೈಲಿ ನಡೆಯುತ್ತಾ ಇಲ್ಲಿ? ಪೂಜೆ ಡೈಲಿ ನಡೆಯುತ್ತಾ? ಪೂಜೆ ಡೈಲಿ ನಡಿ. ಇದು ಯಾವ್ಯಾವ ಟೈಮಲ್ಲಿ ಪೂಜೆ ನಡೆಯುತ್ತೆ, ಆಮೇಲೆ ಇಲ್ಲಿನ ವಿಶೇಷತೆಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ ನಮಗೆ? ವಿಶೇಷತೆ ಅಂದ್ರೆ ಹಬ್ಬ ಹರಿದಿನ? ಸೋಮವಾರ, ಆಮೇಲೆ ವಿತ್ತು ಇದು ಎಂತದು ಈ ನಾಗರ ದೋಷ, ಅದು ಇದು ಪರಿಹಾರ ಆಗುತ್ತೆ. ನಾಗರ ದೋಷ ಕೂಡ ಪರಿಹಾರ ಮಾಡ್ತಾರ? ಮತ್ ಪೂಜಾರಿಗಳು ನೀವೇ ಮಾಡ್ತಾರೆ, ಬೇರೆ ಕಡೆಯಿಂದ ಬರ್ತಾರೆ? ಅವರೇ ಪೂಜಾರಿಗಳು ಇದನ್ನ ಔಷಧಿ ಕೊಡ್ತಾರೆ. ಒಬ್ಬ ಹೆಣ್ಮಗಳು ದಂಡಗಿರಿ ಜಿಲ್ಲೆಯ 1 ತಿಂಗಳು ಊಟ ತೆಗೆದಿಲ್ಲ. ಅಯ್ಯಮ್ಮ ಇಲ್ಲಿ ಬಂದು ಅದು ಪೂಜೆ ಪುರಸ್ಕಾರ ಮಾಡಿಸ್ಕೊಂಡು ಇಲ್ಲಿ ಬಂದ್ಮೇಲೆ ಇಲ್ಲೇ ಹೊಟ್ಟೆ ತುಂಬಾ ಊಟ ಮಾಡಿ ಯಾರಿಗಾಗಿತ್ತು. ಏನು
ಸರ್ಪದೋಷ. ಹಾ 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 ಊಟನೇ ಮಾಡಂಗಿದ್ದಲ್ಲ. ಹ್ಮ್ ಅಯ್ಯಮ್ಮ ಬಂದು ಇಲ್ಲಿ ಔಷಧಿ ತಗೊಂಡ್ಮೇಲೆ ಹ್ಮ್ ಸ್ವಲ್ಪ ನಿವಾರಣೆ ಆಯ್ತು. ಸ್ವಲ್ಪ ದೋಷ ನಿವಾರಣೆ ಆಗಿ ಊಟ ಇಲ್ಲೇ ಹೊಟ್ಟೆ ತುಂಬ ಊಟ ಒಂದು ಮಾಡಾಗಿದೆ. ತಿಂಗಳು ಊಟ ಸೇರಿದ್ರಲ್ಲ. ಅದೊಂದು ದಂಡ ಎಷ್ಟು ವರ್ಷ ಆಯ್ತು ಅದಾಗಿ? ಅಯ್ಯಮ್ಮ ಈಗಲೂ ಬರ್ತಾ ಇರ್ತಾರೆ ದಣಿಗಳು. ಸುಮಾರು 60ರಿಂದ 70 ವರ್ಷ ಅವ್ರು ಬರಕಚ್ಚಿ. ಬರಕತ್ತೆ. ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ 2 ವರ್ಷ ಆಗಿದೆ ಆಂಜನೇಯ ಸ್ವಾಮಿದು. 2 ವರ್ಷ ಆಗಿದೆ. ಇದು ಹಬ್ಬ ಯಾವ್ದು ಜೋರ್ ನಡೆಯೋದು? ತೇರು ಯುಗಾದಿ ಅದು 9 ದಿನ. 9 ದಿನ ತೇರು ನಡೆಯುತ್ತೆ. ತೇರು ಮತ್ತೆ ಇದು ದಸರಾ. ದಸರಾ ಇದು ಶಿವನ್ ದೇವಸ್ಥಾನದ್ದು? ಶಿವನ್ ದೇವಸ್ಥಾನ 2 ಸೇರಿ ಮಾಡ್ತೀವಿ. 2 ಸೇರಿ ಅಂದ್ರೆ ದಸರಾ. ಮತ್ತೆ ಇದು ಶಿವ ಮಾತ್ರ ತೇರಿಗೆ ಸ್ವಾಮಿ ಕೊಂದಿರೋದು. ಇದು ಮತ್ತೆ ಶಿವರಾತ್ರಿ ಎಲ್ಲ ಜೋರ್ ನಡೆಯುತ್ತೆ ಹಿಂಗೆ? ಶಿವರಾತ್ರಿ ಜೋರ್ ಮಾಡ್ತೀವಿ. ಶಿವರಾತ್ರಿ ಶಿವನ್ ದೇವಸ್ಥಾನಕ್ಕೆ ಶಿವರಾತ್ರಿ, ಆಂಜನೇಯ ಸ್ವಾಮಿದ್ದು ಯುಗಾದಿ 9 ದಿನಕ್ಕೆ ತೇರು. 9 ದಿನಕ್ಕೆ ಹೌದು, ಈ ತರ ಮಾಡ್ತೀರ. ಇದು ಎಲ್ಲ ತರ ಹಾವು ಕಚ್ಚಿದ್ರ ವಿಷಯ ಇರಲ್ವ? ನಾಗರಾವ್ ಮಾತ್ರನಾ? ಮುಖ್ಯ ನಾಗರಾವು. ಇನ್ನು ಇದ್ರೆ ಹಾವು ಹೊಡಿತೀವಿ. ನಾಗರಾವು ಮುಖ್ಯ. ಅದ್ ನೋಡಿ ಅಲ್ಲ ಏನು ಮಾಡೋದಿಲ್ಲ. ಅದು ನಿಮಗೇನು ಮಾಡಲ್ಲ. ಏನಿಲ್ಲ. ಇದು ದೇವಸ್ಥಾನ ಉದ್ಘಾಟನೆ ಮಾಡಿ ಎಷ್ಟು ವರ್ಷ ಆಗಿತ್ತು ಇದನ್ನ? ಇದು 3 ವರ್ಷ. ಇದು ಸುಮಾರು ಒಂದು 9 ವರ್ಷ. 9 ವರ್ಷ ಆಗೈತಾ? ಕಮಿಟಿ ಅಂತ ಹೇಳಿದ್ರಲ್ಲ, ಮತ್ತೆ ಏನಾದ್ರು ಗೌರ್ಮೆಂಟ್ ಇಂದ ಏನಾದ್ರು ಸ್ಯಾಂಕ್ಷನ್ ಆಗೈತಾ? ಧರ್ಮಸ್ಥಳದಿಂದ 10 ಲಕ್ಷ ರೂಪಾಯಿ ಕೊಟ್ಟಿದ್ರು. ಅದಕ್ಕೆ ಇದು ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಆಮೇಲೆ MLA 10 ಲಕ್ಷ ರೂಪಾಯಿ ಕೊಟ್ಟಿದ್ರು. ಇವರು ಧರ್ಮಸ್ಥಳದ 1.5 ಲಕ್ಷ ಕೊಟ್ಟಿದ್ರು ಸಂಘದಿಂದ. ಆಮೇಲೆ MLA ಅವರು MLA ಅಂದ್ರೆ ಯಾರು ಕೊಟ್ಟಿರೋದು? ವಿರೂಪಾಕ್ಷಪ್ಪ. ಹೌದಾ? ಸರ್, ಮತ್ತೆ ಈ ದೇವಸ್ಥಾನಕ್ಕೆ ಸಮೀರ ಶಿವನ್ ದೇವಸ್ಥಾನಕ್ಕೆ ಎಲ್ಲ ಭಕ್ತರು ಬರೀ 5,000 10,000 ಹಿಂಗೆಲ್ಲ ಮಾಡಿ ಗ್ರಾಮಸ್ಥರು, ಆಮೇಲೆ ಭಕ್ತರು, ಶಿವಶಂಕರಪ್ಪನವರು, ಆಮೇಲೆ ಅಪ್ಪಿ ಇವರೆಲ್ಲ ಕೊಟ್ಟರು. ಹೌದಾ? ಮತ್ತೆ ಆ ಕಡೆ ಒಂದ್ ದೇವಸ್ಥಾನ ಐತಲ್ಲ, ಅದು ಹೊಸದು ಕಟ್ಟಿರೋದು? ಅದು ಭಕ್ತರ ಮೇಲೆ ಹೆಚ್ಚಿದ ನಮ್ ತಮ್ಮ ಸ್ವಂತ ಕೋಟ್ಯಾಧೀಶ್ವರ. ಒಂದ್ 20 ಎಕರೆ ಅಡಿಕೆ ತೋಟ, ಒಬ್ಬ ಯಡಿಯೂರಪ್ಪ ಕಾಲೇಜ್ ಲೆಕ್ಚರ್, ಅವೆಲ್ಲ ಅದಾನೆ. ಅವನ್ ಸ್ವಂತ ಕಟ್ಟಿಸ್ತೆ. ಹೌದಾ? ಅಂದ್ರೆ ಭಕ್ತರ ಲೆಕ್ಕದಾಗೆ ಕಟ್ಟಿರೋದು ಅವರು. ಅಜ್ಜಪ್ಪ, ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್.